ಎಂತದಿತ್ತವ್ವ ಡ್ಯಾಮ ನಿಂತ ನಾನು ನೋಡಲಿಲ್ಲಲ್ಲ, ನಿಂತನು ನಾನು ನೋಡಲಿಲ್ಲಲ್ಲ. ಊರನ ಕೂಸುಗಲ್ಲ ಕೇರಳದ ಬರುವಾಗ ತಾಯವ್ವ ನಿನ್ನ ಪಾದಕ. ಯಾಕ ಸುವರ್ಣಿ ಇವತ್ತು ಮನೆ ಆಗದೀನ? ಯಾಕ ಹೋಗಿಲ್ಲ ಕೆಲ್ಸದ ಮನೆಗೆ? ಏನು ಕೆಲ್ಸದ ಮನೆ ಯಾರ ಬಿಡಯ್ಯವ್ವ, ಲೇಟಾಗಿ ಬರ್ತಿ ಅಂತ ಆಕಿ ಬ್ಯಾರೇದಾಕಿನ ಕರೆಸ್ಕೋತ ಅಂತ ಹೇಳ್ಯಾಳ ಇವತ್ತು ನನಗೆ. ಅಯ್ಯ ಎಷ್ಟು ಹೇಳ್ತಿದ್ದೆಲ್ಲ ಅವ್ರದ್ದು ಭಾಳ ಹೇಳ್ತಿದ್ದಿ. ಅಮ್ಮಾರ್ದು ನಡಕ್ಕೆ ತ್ರಾಸ ಭಾಳ ಐತಿ, ಬೆನ್ನಾಗ ಅವ್ರಿಗೆ ಫ್ರ್ಯಾಕ್ಚರ್ ಆಗೈತಿವ, ನಿಂದ್ರಾಕ್ ಬರಂಗಿಲ್ಲ, ರೊಟ್ಟಿ ಮಾಡಕ್ಕೆ ಕರ್ದಾರ, ನಾನು ಅಡ್ಗೆ ಮಾಡಕ್ಕೆ ಹೋಗ್ತೇನೆ ಅಂತಂದು ದಿನ ಬಂದು ಅವ್ರದ್ದು ಹೇಳ್ತಿ. ಸುದ್ದಿ ಈಗ ಬೇಡ ಅಂದ್ಲ ಕೆಮ್ಮ. ಏನು ಬಿಡ, ಈ ಇದ್ದಾರ್ದು ಇದನ್ನ ಅಷ್ಟವ, ಬರೇ ಮತ್ತೋಬೇಕಂತಂದ ಮತ್ತೋಬೇಕಿನ ಕರ್ಸು ರೋಗ ಇರ್ತಾರ. ಕರೇನಲ್ಲೇಪ, ಒಬ್ರನ್ನ ಕಾಯಮ ಇಟ್ಕೊಂಡು ಕೆಲಸ ಮಾಡಿಸ್ಕೊಳಾರ ಕಡಿಮೆ. ಈಗ ಅವ್ರಿಗೆ ಚಲೋ ಸೌಕರ್ಯಕ್ಕೆ ಇರ್ತೈತಲ್ಲ, ಅದು ಏನು ಅನ್ಸೋದಿಲ್ಲ ಅವ್ರಿಗೆ. ಈಗೆಲ್ಲ ಮತ್ತೊಬ್ಬಾಕಿ ಅನ್ನುವಂಥದ್ದು ಮನಸ್ಸು ಇರ್ತೈತೆ ಅವ್ರದ್ದು. ಒಬ್ರಿಗೇನ ಕಾಯಮ ಇಟ್ಕೊಳ್ಳೋದಿಲ್ಲ. ಈಗ ನೋಡು, ನೀ ಎಂತ ಚಂದ ನೆಂಬ್ಕೊಂಡು ಹೊಂಟಿದ್ದೆ ಅವ್ರ ಮನೆಗೆ. ಅಲ್ಲ ರೊಟ್ಟಿ ಚಲೋ ಮಾಡಾಕತ್ತಿ ಅಂದಾರ ಅಂದಿ, ಮತ್ತೆ ಈಗ ಹಿಂಗೆ ಅಂದಾಕಿ. ಅವ್ರಿಗೆ ಲಘು ಹೋಗ್ಬೇಕಂತಿನ್ನು ನಾನು 6:15 ಹೋಗಿರ್ತೇನೆ ಅಕ್ಕ ಅವ್ರ ಮನೆಗೆ. ಮುಂಜಾನ್ಯಾಗ ನಮ್ಮ ಮನ್ಯಾಗ ಒಂದು ವಾರೆ ಮಾಡಿದ್ರೆ ಒಂದು ವಾರೆ ಮಾಡಂಗಿಲ್ಲ, ನಾನು ಎಲ್ಲ ಬಿಟ್ಕೊಟ್ಟು 6:15 ಹೋಗಿ ಮಾಡಿರ್ತೇನೆ. ಮತ್ತು ಇನ್ನೂ 6ಕ್ಕೆ ಬಾ ಲಘುನ ಬಾ ಅಂತ ಗಂಟು ಬಿದ್ದಾರ ನನಗೆ. ಅವ್ರ ಮನ್ಯಾಗ ಅವ್ರ ಮಗಳು ಅವ್ರ ಮಗ ಜಳಕ ಪೂಜೆ ಸಜ್ಜಾಗ್ಬಿಡ್ದ ರೊಟ್ಟಿದೆಲ್ಲ ಆಗಿರ್ತೈತಿ. ರೊಟ್ಟಿ ಮಾಡಿರ್ತೀನಿ, ಮತ್ತು ಅವರು ತಿನ್ನೋ ಮಟ ಅಂದ್ರೆ ಮತ್ತು ಕಟ್ಟಾಕನೂ ಅಕ್ಕವ್ ರೊಟ್ಟಿ, ಡೆಬ್ಬಿನೂ ಕಟ್ತಾರ. ಯಾಕನವ ಇವತ್ತು ಹಿಂಗಂದ್ರ ಅವರು. ಈಗ ಮತ್ತೇನಾರ ಹಿಂಗೆ ಎಕ್ಸ್ಟ್ರಾ ಕೆಲಸ ಹೇಳ್ತಾರನ? ಮತ್ತು ಕಾಯಿಪಲ್ಯ ಲಘು ಬರ್ಬೇಕ್ರಿ, ನೀವು ಕಾಯಿಪಲ್ಯ ಹೆಚ್ಚಬೇಕು, ಪಲ್ಯ ಮಾಡ್ಬೇಕು ಅಂದ್ಲ ಅವ್ರ ದೊಡ್ಡ ಮಗಳು. ತಗೋರಿ ಆಂಟಿ ಇಡ್ರಿ ಹೆಚ್ಚು, ನಾ ಬರ್ಗೋಡ್ದ ತೆಗೆದು ಕಡೆಯಲ್ಲಿ ಇಡ್ರಿ, ಬಂದು ಹೆಚ್ಚಿ ಮಾಡಿ ಪಲ್ಯ ಮಾಡಿ ರೊಟ್ಟಿ ಮಾಡಕ್ಕೆ ನಿಂದಿರ್ತೇನೆ ನಾ ರೊಟ್ಟಿ ಆದಂಗೆ ಅವ್ರಿಗೆ ಉಣ್ಣಾಕ್ ಕೊಡ್ರಿ, ಮತ್ತು ಡೆಬ್ಬಿ ಕಟ್ಟೋರಿ ಅಂತ್ರಿ. ಉಳ್ದದ್ದು ಅವರು ಉಂಡು ಡೆಬ್ಬಿ ಕಟ್ಟಿ ಹೋಗಿಂದ ಮಾಡ್ತೇನೆ ಅಂತ ಹೇಳಿದೆವ. ಎಲ್ಲ ಹೇಳಿದ್ದೇನೆ ಆಕಿಗೆ ಅಮ್ಮಾಗ. ಮತ್ತು ರೊಟ್ಟಿದ ಮುಗುದಿಂದ ಉಳ್ಳಾಗಡ್ಡಿ ಬಿಡಿಸಿಟ್ಟು ಹೋಗಂದ್ಲ. ಮತ್ತು ಒಂದಷ್ಟು ಪಾಕಿಲೋ ಒಂದು ಅರ್ಧ kg ಅಷ್ಟು ಉಳ್ಳಾಗಡ್ಡಿ ಬಿಡಿಸಿಟ್ಟೆ. ಏನು ಮಾಡೋದು ಇಂಥವ್ರಿಗೆ? ನೆಂಬಿಗಿನೇ ಇಲ್ಲ ಬಿಡ ಈಗ ಜನಕ್ಕೆ. ನೆಂಬಿಗೆ ಇದ್ರೆ ಹಿಂಗೆ ಮಾಡ್ಯಾರ ಅನ್ಲೇಕಿ. ಯಾಕೊಂದಿತ್ತು ಲೇಟಾಗಿ ಬಂದ್ರೆ ಬರುವಾಳಕ ಹಂಗಾರ ರೊಟ್ಟಿ ಆದ್ರೆ ಸಾಕು ಅನ್ನುವಾರ ಇಲ್ವಾ? ಈಗ ಬರೀ ರೊಕ್ಕದ ಇದನ್ನ ಭಾಳ. ಯಾಕೆ ಆಗೋಲ್ ತಕ್ಬಿಡ, ಮಳೆ ಆಗಾಕತ್ತೈತಿ ಚಲೋ ತೆಂಗ ಮಳೆ ಆತಂದ್ರೆ ಇಲ್ಲೇ ನಮ್ಮ ಭೂಮಿಯಾಗನ ರಗಡು ಹಾರೆ ಹತ್ತಾವು. ನನಗೆ ಬಾ ನಿನಗೆ ಬಾ ಅಂತಾರೆ. ಸುಗ್ಗ್ಯಾಗ ಆಳು ಸಿಗೋದಿಲ್ಲ. ನೀ ಏನು ಕುಂತು ಕೆಡ್ಸೋಕೆಲ್ಲ ನಿಂತು ಕೆಡ್ಸೋಕೆಲ್ಲ ಏನು ದುಡಿಲಾರ್ದಂತಾಕೆಲ್ಲ ಯಾಕೆ ಚಿಂತೆ ಮಾಡ್ತೀವಿ ಬಿಡು. ಈ ನಿನ್ನ ಗುಂಪು ಕಟ್ಟೋ ಸಲುವಾಗೆಲ್ಲ ನಾ ಈಗ ನೀ ಕೆಲಸ ಹುಡ್ಕೊಂಡು ಹೋಗಿದ್ದೆ. ಹೋಗು ಗುಂಪು ಸಂಘ ತುಂಬು, ಇನ್ನೊಂದು ತಿಂಗಳು ಒಪ್ಪತ್ತನೇ ಮತ್ತೆ ಹೊಲ್ದಾಗನ ರಗಡು ಹಾರೆ ಹತ್ತಾವ. ನಂದು ಅದ ಮನಸ್ಸಿತ್ತ, ಕಾಳೂರು ಸುಗ್ಗಿ ಮಾಟ, ಕಾಳೂರು ಸೀಸನ್ ಮಾಟ ಆದ್ರಾತ, ಹತ್ತಿ ಕಾಳು ಊರಾಕತ್ರ ಅಂದ್ರೆ ಬಿಟ್ಟು ಹೊಲ್ದಂದ ಆಕತಿ. ಹೊಳ್ಳಿ ಹುಡುಗರು ಸಾಲಿಗೆ ಹೊಕ್ಕವ, ಅಷ್ಟೊತ್ತಿಗೆ ಅಂದ್ರೆ ಸಾಲಿ ಚಲೋ ಆಕತಿ, ಸಾಲಿಗೆ ಹೊಕ್ಕವು, ಬಿಡಾಕ್ ಬರ್ತೈತಿ ಅಂತ ಹೇಳಿದ್ದೆ ನಾಕಿ. ಯಾಕೆ ಈಗ ಹಿಂಗೆ ಮಾಡಾತಾಳ? ಯಾಕೆ ಸುವರ್ಣ ಇವತ್ತು ಮನೆ ಯಾಕದೀನ? ಹೋಗಿದ್ನಿ ಬಿಡ, ಹೋಗಿ ಲಘುನ ಬಂದೇನಿ ಅವ್ರ ಮನೆಗೆ. ಇವತ್ತೊಟ ಹೋಗೋದ ಲೇಟ್ ಆತ, 7 ಗಂಟೆ 7:15 ಆತ. ಆಕೆ ಆಂಟಿ ಲಘುನ ಬಾ ಅನ್ನಕತ್ತಾಳ. ಹೋಗೇನಿ, ಹೋಗಿ ಒಂದು 14-15 ಒಳಗೆ ಅಥವಾ ನಾವು ಜೋಳದ ರೊಟ್ಟಿ ಮಾಡಿ ಉಳ್ಳಾಗಡ್ಡಿ ಬಿಡಿಸಂದ್ಲ, ಉಳ್ಳಾಗಡ್ಡಿ ಬಿಡಿಸಿಟ್ಟು ಬಂದೇನಿ. ಮತ್ತು ಪಲ್ಯ ಅದು ಅವ್ರ ಮಾಡ್ಕೋತಾರನ? ಆಕಿ ನನಗೆ ಕೆಲ್ಸಕ್ಕೆ ತಗೊಳ್ಳುವಾಗ ನೀನು ಪೂರ್ತಿ ಅಡುಗೆ ಮಾಡೋದು ಅಂತ ಏನು ಹೇಳಿರ್ಕಿಲ್ಲ, ಬರೀ ರೊಟ್ಟಿ ಅಷ್ಟ ಮಾಡಿ ಅಂತ ಅಂದ್ಲ ಮೊದಲು. ಅದಕ್ಕೆ ನಾನು ಹ್ಞೂ ಅಂದ ನೀವು ಈಗ ಹಿಂಗೆ ನಾಕತ್ತಾಳ. ನಾನು ಹೋಲ್ ಬಿಡ, ಅಲ್ಲೇ ರೆಡ್ಡ್ಯಾರ ಮನೆಗೆ ಹೋಗ್ತೀನ. ರೆಡ್ಡ್ಯಾರ ಸೋಬೋವಾರ ಮನೆಗೆ, ಪಟೇಗಾರ ಮನೆಗೆ, ಅವ್ರ ಮನೆಗೆ ಏನು ಇಲ್ಲಿ ನೋಡು, ಮುಂಜಾನೆ ಹೋಗಿ ಒಟ್ಟು ಅಂಗಳ ಗುಡಿಸಿ ಅಂಗಳಕ್ಕೆಲ್ಲ ನೀರು ಹೊಡೆದು ಹೊಚ್ಚಲ ತೊಳೆದು ಹೊಚ್ಚಲು ಪೂಜೆ ಮಾಡಿ ರಂಗೋಲಿ ಹಾಕ್ಬೇಕಂತ. ಶೋಭಾಕ್ಕ ಲಘು ಹೇಳಕ್ಕೆ ಆಗಂಗಿಲ್ಲ ಅಂತ, ಏನ ಬೆನ್ನಾಗ ತ್ರಾಸ ಐತಂತ ಡಾಕ್ಟ್ರು ಇದನ್ನ ಮಾಡ್ಬೇಡ ಅಂದಾರಂತ. ಅದಕ್ಕೆ ಕರಿ ಹಿಂಗೆ ಯಾರ ಇದ್ರು ನೋಡ ಹೇಳ ಅಂದಾರ ಅವ್ರು. ಶೋಭಾಕ್ಕಾರ ಹೋಗ್ತೇನ ಮತ್ತೆ ಹೊಕ್ಕ ತಗೋ, ಇಲ್ಲೇ ಊರಾನ್ ಕೆಲಸ ಆಕತೆ, ಬಸ್ಸಿಗೆ ಹೋಗೋದು ತೆಪ್ತತಿ. ಎದ್ದಕ್ಕೆ ಹೋಗ್ಲೆ ಸುವರ್ಣಿ, ಹೋಗಿ ಅವ್ರ ಮನಿದು ಅಂಗಳ ಬಾಗ್ಲ ಹೊಚ್ಚಲ್ ಪೂಜೆ ಮಾಡ್ಕೊಂಡು ಬಾ, ನಿನಗೂ ಅನುಕೂಲಕತಿ. ಅಷ್ಟ ಮಾಡ್ತೇನೆ ತಡಿವ. ಊರಾನ್ ಕೆಲಸ ಕತಿ ಒಂದಿಟ್ಟು ಹೆಚ್ಚು ಕಡಿಮೆ ಆದರೂ ನಡಿತೈತಿ. ಬಸ್ಸಿಗೆ ಕಾಯೋದು, ಬಸ್ಸಿಗೆ ನಿಂದ್ರೋದು ಹೋಗೋದು ತೆಪ್ತೈತಿ.
ಕೇಳಿ ಯಾಕೆ ಹಂಗಾರ ಕೇಳಿ ಯಾರ ಇದ್ರು ನೋಡ ಅನ್ನಕತ್ತಿದ್ಲು. ಹೇಳ್ತೀನಿ ನಾನು ಹೊಕ್ಕಿದ್ನಿ ಆದ್ರೆ ನನಗೆ ನೀಗಂಗಿಲ್ಲ ಬಿಡ. ಮನ್ಯಾಗ ಗಂಡುಡ್ರಷ್ಟು ಅಕ್ಕವ, ಇವು ಇತ್ತ ಚರ್ಗಿ ಕಿತ್ತಿತ್ತಾಗ ಇಡಂಗಿಲ್ಲ. ಮತ್ತು ಅವ್ರಪ್ಪ ಇದ್ದಾಗ ಏನಾರ ಅನ್ನಕತ್ತು ಅಂದ್ರೆ ಅವ್ರಪ್ಪ ನನಗೆ ಸಿಟ್ಟು ಮಾಡ್ತಾನ. ಅದಕ್ಕೆ ಹೊಂದಂಗಿಲ್ಲ ಅಂದ್ಬಿಟ್ಟೇನೆ ನಾನು. ನೀ ಹೋಗ್ಲೆಪ್ಪ, ನಿನಗೆ ನಡಿತೈತಿ. ಸುವರ್ಣಿ ನೀನು ಹೆಣ್ಣುಡ್ರು ದೊಡ್ಡ ಅದಾವ, ಮನ್ಯಾಗೆಲ್ಲ ಹಾರೆ ಮಾಡ್ಕೊಳಂಗಾಗ್ಯಾವು. ಹೋಗು ನೀನು. ಅಷ್ಟೇ ಮಾಡ್ತೇನೆ. ನಾಳೆಗೆ ಇವ್ರಿಗೆ ಹೇಳಿ ಬರ್ತೇನೆ. ಈ ಡಾಕ್ಟ್ರ್ ಮನೆಗೆ ರೊಟ್ಟಿ ಮಾಡಕ್ಕೆ ಹೋಗ್ಯಾನಲ್ಲ ಅವ್ರಿಗೆ ಹೇಳಿ ಬರ್ತೇನೆ. ಹೇಳಿ ಪಗಾರದ್ದು ಮಾತಾಡಿ ಇಸ್ಕೊಂಡು ಬಿಡ್ತೇನೆ. ತಗೋ, ನೀ ಹೇಳಿರಿ ಅಕ್ಕ ಅವ್ರಿಗೆ. ಹಂಗಂತೀನಿ ನೀನು. ಈ ಕೆಲಸದ ಮನೆಯಾರ್ದು ಕಿರಿಕಿರಿನ ಭಾಳ ಬಿಡ ಇವ ಆತಾಗ. ಈ ಪಗಾರ ರೊಕ್ಕ ಕೊಡ್ತಿರ್ತಾವ ಅನ್ನೋದಷ್ಟು ಅವ್ಕುರ್ದು ಕಿರಿಕಿರಿನ ಭಾಳ. ಯಾಕಾಗೋಳಕ್ಕೆ ಆಕ್ಯಾರ ಏನು ಮಾಡಿದ್ದು ನನಗೇನು ತಿನ್ನಾಕ ಕೊಡ್ತಿರ್ಕಿಲ್ವಾ? ಒಂದು ಕಪ್ ಚಹಾ ಕೊಡ್ತಿದ್ಲು, 4 ಬಿಸ್ಕಿಟ್ ಕೊಡ್ತಿದ್ಲು. ಇಲ್ಲಿರ ಉಳ್ದುದು ತಂಗುಡ್ ರೊಟ್ಟಿ ಇರ್ತಾವಲ್ಲ ಅದ್ರಾಗ ಹಿಡಿ ತಂಗಿ ಇದೊಂದು ಚಪಾತಿ ಎತ್ಕೊಂಡು ತಿನ್ನು ಆಕಿ ಬರೀ ಉಳ್ದುದ್ದು ತಂಗುದು ಕೊಡ್ತಿದ್ಲು. ಇನ್ನೂ ಆ ಮೊದಲು ಇವ್ರ ಮನೆಗೆ ಹೋಗಿದ್ದು ನೋಡಿ, ಗೌಡ್ರ ಅಮ್ಮಾರ ಮನೆಗೆ ಕಾಳು ಹಸು ಮಾಡಕ್ಕೆ. ಆಕಿ ಅಮ್ಮ ನನಗೆ ಚಾ ಕಸನ್ನ ಹಾಕಿ ಉಪ್ಪಿಟ್ಟು ಮಾಡಲಿ ಸುವರ್ಣಿ, ನಿನಗೆ ಸಿಹಿಯಾಗೇನು ಹಾಕಿ ನಾನು ನುಚ್ಚು ಹುರಿದು ಒಂದು ಸರಿ ಸಾಸ್ಮಿ ಹಾಕಿ ಈಡಾಗಿ ಎಣ್ಣೆ ಹಾಕಿ ಉಪ್ಪಿಟ್ಟು ಮಾಡಿದ್ರೆ ಸಿಹಿ ಆಗೈತೆ ನೋಡು ಸುವರ್ಣಿ, ಅಂತ ಸಿಹಿ ಮಾಡಿದಿ ಅಂತಂದು ಕರ್ಕೊಂಡು ತಿನ್ನಾಕಿ ನನ್ನ ಕರ್ಕೊಂಡು ಉಪ್ಪಿಟ್ಟು ತಿಂದು ಹೊಳ್ಳಿ ಉಳಿದ್ರೆ ನಿನ್ನ ಮಕ್ಕಳಿಗೆ ಒಯ್ಯಿ ಅನ್ನಾಕಿ ಮೊಸರು ಹಾಕಿ ಕಂಡಪಟ್ಟಿ ಸೇರಿ ಮೊಸರು ಹಾಕಿ ಉಪ್ಪಿಟ್ಟು ತಿನ್ಸಾಕಿ ಚಾ ಮಂದಂತ ಮಾಡ್ಕೊಂಡಂತ ಚಾ ಕೊಡಾಕಿ ಉಪ್ಪಿಟ್ಟು ಉಳಿದ್ರೆ ತೊಗೊಂಡೋಗಿ ನಿನ್ನ ಮಕ್ಕಳಿಗೆ ಅನ್ನಾಕಿ ಉಳ್ದಷ್ಟು ರೊಟ್ಟಿ ಪಲ್ಯವು ಹಾಲು ಉಳಿದ್ರೆ ಬಾಟ್ಲೆದಾಗ ಹಾಕಿ ಕೊಡ್ತಿದ್ಲು. ಆದರೂ ಅಮ್ಮಾರಂಗೆ ಆಗೋದಿಲ್ವ ಗೌಡ್ರ ಅಮ್ಮಾರಂಗೆ. ಇಲ್ಲೇ ನಮ್ದು ಹಳ್ಳಿ ವಾತಾವರಣನ ಬೇರೆ ಆಕತ್ಲಿ. ನಾವು ಹಿಂದೆ ನೋಡಂಗಿಲ್ಲ. ಚೀಲ ಬಿಚ್ಚಿ ಬುಟ್ಟಿ ತುಂಬ ಕಾಳು ಹಸಿ ಮಾಡಿ ಗಿರ್ನಿಗೆ ಹಾಕಿಸ್ಕೊಂಬಂದು ದೆಬ್ಬೆನ ಹಿಟ್ಟು ತೋಡ್ಕೊಂಡು ರೊಟ್ಟಿ ಬಡಿತೀವಿ ನಾವು, ಒಂದು ತಟ್ಟು ರೊಟ್ಟಿ. ಅವ್ರು ಹಂಗಲ್ಲಲ್ಲ, ಅವರೆಲ್ಲ ಸಿಟಿಯಾಗ ಮಾರಾಕ ತರ್ಬೇಕಾ, ಪಾಕಿಟ್ ಗಟ್ಲೆ ಕೆ ಜಿ ಹಂಗೆ ಮಾರಾಕ ತಂದು ತೂಗಿ ತಿಂದಾರವ್ರು. ಅವ್ರು ಲೆಕ್ಕ ಹಾಕ್ತಾರೆ. ಗೌಡ್ರ ಅಮ್ಮಾರ ಮನೆಗೆ ಕಾಳು ಹಸಿ ಮಾಡಕ್ಕೆ ಹಿಂಗೆ ಮೆಣಸಿಕಾಯಿ ತುಂಬ ತೆಗಿಯಕ್ಕೆ ಹೊಕ್ಕಿದ್ದೆ ಅಲ್ಲಿ ಕರೆದ್ರೆ ಹೋಗ. ಏನಿ ಮೊನ್ನೆ ಬ್ಯಾಸ್ಗ್ಯಾಗ ಮನ್ಯಾಗಿರುವಾಗ ಸುಗ್ಗಿಯಾಗಿಂದ ಆಕಿನೂ ಗೌಡ್ರಮ್ಮರ ಮನ್ಯಾಗ ಗೋಧಿ ಹಸಿ ಮಾಡೀನಿ, ಮೆಣಸಿಕಾಯಿ ತುಂಬ ಖಾರ ಹಾಕಿಸ್ಕೊಂಬ ಅಂದ್ರೆ ಹೋಗಿ ಮಿಷನ್ಗಿಟ್ಟು ಖಾರ ಹಾಕಿಸ್ಕೊಂಬಂದೇನಿ. ಹೊಳ್ಳಿ ಅಕ್ಕಿಗೆ 1-2 ಕಾಲು ಪೂನಷ್ಟು ಖಾರನ ದಿನ್ಸ ಕುಡಿಸ್ಕೊಟ್ಟೇನಿ. ಖಾರ ನನ್ನ ಕೈಯಾಗ ದಿನ್ಸ ಕುಡ್ಸಕ್ಕೆ ಕೊಟ್ರೆ ಹೊಳ್ಳಿ ನಿನಗೊಟ್ಟು ಒಯ್ಯಿ ಅಂತಂದು ಮತ್ತೊಂದಿಷ್ಟು ನನಗೊಟ್ಟು ದಿನ್ಸ ಕುಡ್ಸಿದ ಮಸಾಲೆ ಖಾರ ಮನೆಗೆ ಕೊಟ್ಲು. ಹಿರಿಯನ್ ಮ್ಯಾಗ ಜೀವ ಭಾಳ ಅದಾಳ. ಹುಡುಗ ಹೊಳ್ಳಿ ಮಾತಾಡ್ತಿರ್ಕಿಲ್ಲ, ಹಂಗಂತಿದ್ದಿಲ್ಲ ಹಿಂಗಂತಿದ್ದಿಲ್ವಾ, ಈಟ ಇದ್ದ ನಮ್ಮ ಮನ್ಯಾಗ ದುಡಿಯಾಕೆ ಬರುವಾಗ ಅಂತಂದು ನಮ್ಮ ಹಿರಿಯನ್ ಮ್ಯಾಗ ಜೀವ ಭಾಳ ಅದಾಳ. ದಿನ್ಸ ಕುಡ್ಸಿದ ಮಸಾರಿ ಕಾಲ ಕೊಟ್ಲು, ಮೊಸರು ಕೊಟ್ಲು. ಅಯ್ಯ ಸುವರ್ಣಿ, ಮತ್ತೇನೋ ಡಾಕ್ಟರ್ ಮನೆಗೆ ರೊಟ್ಟಿ ಮಾಡಕ್ಕೆ ಹೋಗ್ತಾಳ ಅಂದ್ರಲ್ಲ, ಇವ ನಾನು ಖಾಲಿ ಇಲ್ಲಿ ಬಿಡಕ್ಕೆ ಅಂತ ಮಾಡೀನಿ. ಹೋಕೇನ್ರಿ ಅಮ್ಮಾರ, ಅಲ್ಲೇ ಹೋಕ್ಕೇನೆ. ಹೋಗಿ ರೊಟ್ಟಿ ಮಾಡಿ ಬಂದೇನ್ರಿ. ಈಗ ರೇಷನ್ ತರ್ಬೇಕ್ರಿ, ಪಾಳೆ ಹಚ್ಬೇಕು. ಪಾಳೆ ಹಚ್ಚಿ ಇದ್ರಾತಂತ ಬಂದೇನಿ. ಇವ್ರನ್ನ ಗಿರ್ಜಾಕಾರನ ಕೇಳಾಕೆ ಬಂದಿದ್ದೆ, ಹೆಂಗೆ ರೇಷನ್ ತಂದ್ರೆ ಏನು ಮಾಡಿದ್ರೆ ನಿಮ್ಮ ಮನ್ಯಾಗ, ಮತ್ತು ನಮ್ದೊಂದು ಕಾರ್ಡ್ ಒಯ್ಯಿ ನಿಮ್ಮ ಮನ್ಯಾಗ ಹುಡುಗರ ಗಂಡ್ಮಕ್ಳಾರ ಹೋಗಿ ಪಾಳೆ ಕಚ್ಚಿ ಚೀಟಿ ತರ್ತಿರ್ತಾರ ಅಂತ ಕೇಳಾಕೆ ಬಂದೀನಿ ನಾನು. ಹೊಂಟೇನೆ ಅವ್ರ ಮನೆಗೆ, ಡಾಕ್ಟ್ರ್ ಮನೆಗೆ ರೊಟ್ಟಿ ಮಾಡಕ್ಕೆ ದಿನ ಹೋಗಿರ್ತೇನೆ. ಎಷ್ಟೊತ್ತಿಗೆ ಹೋಗ್ತೀವ? ಅಮ್ಮಾರ ಅವರೆಲ್ಲ ಲಘು ಬಾ ಅಂತಾರ್ರಿ. ನಾ 6:15 ಹೋಗಿರ್ತೇನೆ ನೋಡ್ರಿ. ಲಘು ಬಾ ಅನ್ನಕ ಏನ್ ಮಾಡ್ತಾರ್ರಿ ಅವ್ರು? ಏನಿಲ್ಲವಾ, ಅವ್ರ ಮಗಗ ಡೆಬ್ಬಿ ಕಟ್ತಾರ. ಅವ್ರ ಮಗಳು ಧರ್ಮಸ್ಥಳ ದವಾಖಾನ್ಯಾಗ ಡಾಕ್ಟರ್ ತದಾಳ, ಮಗ ಬೊಮ್ಮರೆಡ್ಡಿ ಕಾಲೇಜ್ನಾಗ ಲೆಕ್ಚರ್ ಅದಾರಂತ. ಇವರಿಬ್ರು ಮನ್ಯಾಗ ನಾಷ್ಟ ಮಾಡಾಕ ಮತ್ತು ಡೆಬ್ಬಿ ಕಟ್ಟಾಕ ರೊಟ್ಟಿ ಮಾಡಾಕ ಕರ್ದಾರ. ಹೊಂಟೇನಲ್ಲಿ. ಹಾ, ಚಲೋ ಅದಾರ ಇಲ್ಲ? ಹೆಂಗ ಅದಾಳ? ಬೇಷ್ ಅದಾರ್ರಿ, ಚಲೋ ಅದಾಳ ಅಮ್ಮ. ಎಲ್ಲ ಮಾತಾಡಕ್ಕೆಲ್ಲ ಚಲೋ ಅದಾಳಿಲ್ಲ? ಮತ್ತೆ ಕವ ಮಾಡ್ತಾಳ, ಕಿರಿಕಿರಿ ಮಾಡ್ತಾಳ? ಬೇಷ್ ಅದಾಳ್ರಿ. ಹೌದಾ, ಬೇಷ. ಏ ಗಿರ್ಜಾ, ನಿಮ್ಮ ಅತ್ತಿ ಎಲ್ಲಿ ಹೋಗ್ಯಾಳ? ಊರಿಗೆ ಹೋಗ್ಯಾರ್ರಿ ಅತ್ತಿಯಾರ, ನಮ್ಮ ಅಂಟಿ ಕಡೆ ಹೋಗ್ಯಾರ್ರಿ. ನಮ್ಮ ಸಣ್ಣಾಕಿ ನಮ್ಮ ಚಿಗೋನ್ ಅಂತೇಳಿ ಹೋಗ್ಯಾರ. ಈಗ ಯಾಕೆ ಹೋಗ್ಯಾಳ? ಅವ್ರ ಊರಾಗ ದ್ಯಾಮೋದ್ರಗೊಂದು ಜಾತ್ರೆ ನಡೆಯಾಕತೈತ್ರಿ. 9 ದಿನ ಜಾತ್ರೆಗೆ ಕರೆಸ್ಕೊಂಡಾರ್ರಿ. ಅಲ್ಲಿ ಹೋಗಿ. ಹೌದನ? ನೀ ಹೋಗಂಗಿಲ್ಲ ಹಂಗಾರ? ಅಂಟಿಯಾರು ಫೋನ್ ಹಚ್ಚಾಗ ಫೋನ್ಯಾಗ ನೀನು ಬಾರ್ವಾ ಹುಡುಗರು ಕರ್ಕೊಂಡು ಅಂದಿದ್ದೀರಿ. ಮತ್ತು ಒಂದಿವ್ಸ ಜಾತ್ರೆ ಅಂದ್ರೆ 9 ದಿನ ಜಾತ್ರೆ ಅಂದ್ರೆ ರೊಟ್ಟಿ ಪಟ್ಟಿ ಮಾಡಂಗಿಲ್ಲ ಅಂತ ನಾನು 100 ಜೋಳದ ರೊಟ್ಟಿ ಮಾಡಿ ಒಂದಿವ್ಸ ಕರ್ಜಿಕಾಯಿ ಮಾಡಿ ಅತ್ತಿ ಕೈಯಾಗ ಹೋಗುವಾಗ ನೀನು ಕಟ್ಟು ಕಳ್ಸೇನ್ರಿ. 2 ಹುಡುಗರು ಕರ್ಕೊಂಡು ಹೋಗ್ಯಾರ್ರಿ ಅತ್ತಿಯಾರ ನಮ್ಮ. ನಾನು ಕಡೆ ದಿನ 1-2 ದಿನ ಮುಂದಿರ್ತಾ ಹೊಕ್ಕಣ್ರಿ ಉಡಿ ತುಂಬುವಾಗ. 2 ದಿನ ಮುಂದಿರ್ತಾ ಹೋಗಿ ಬರ್ತೇನೆ. ಈಗ ಹೋದ್ರೆ ಮನ್ಯಾಗ ನಡಿಬೇಕಲ್ರಿ ಅತ್ತಿಯಾರ. ನಿಮ್ಮ ಮಗ ಇಲ್ಲೇ ದನ ಕರ ಅವಾಗೆಲ್ಲ ತೊಂದರೆ ಆಕತ್ರಿ. 2 ದಿನ ಮುಂದಿರ್ತಾ ಇದ್ದಾಗ ಹೋಗಿ ಬರ್ತೇನೆ ರೀ.
ಅಣ್ಣ ನಿಮ್ಮ ಅತ್ತೆ ಬಂದಿರ್ಕೆ ಇಲ್ಲಲ್ಲ ಮನೆಗೆ ಅದಕ್ಕೆ ಯಾಕೆ ಬಂದಿಲ್ಲ ಈಕಿ ಅಂತ ನನಗೆ ಜೀವನ ತಡಿಲಿಲ್ಲವ ಆಕಿ ಅಂತೇಳಿ ಬಂದಿದ್ನಿ ನಿಮ್ಮ ಅತ್ತಿ ಅಂತಲೇ ಮತ್ತೆ ಊರಿಗೆ ಹೋಗ್ಯಾಳ ಅಂತೀಯಲ್ಲ ಹೊಕ್ಕೆ ಅಂತ ನಡೀರಿ ಇಲ್ಲೇ ಬಾಗಲಾಗ ನಿಂತು ಮಾತಾಡಿ ಹೊಂಟ್ರಲ್ಲ ಒಳಗೆ ನಡ್ರಿ ಒಳಗೆ ಕುಂದ್ರ ನಡ್ರಿ ಚಾ ಕಾಸ್ಕೊಂಬರ್ತೇನೆ ಚಾ ಕುಡ್ರಿ ಅಂತ ನಡ್ರಿ ಒಲ್ವಾ ನನ್ನ ಸಸಿಯ ಚಾ ಕುಡ್ದಕ್ಕಿಂತ ಹೆಚ್ಚೈತಿ ಬಂದು ಸರ್ತಿ ಬಿಡುದನೇ ಇಲ್ಲಿ ನೀನು ಚಾ ಕುಡಿಸಿ ಕಳಿಸ್ತೀನಿ ನನ್ನ ರೊಟ್ಟಿ ಪಟ್ಟಿ ಮಾಡಾಕತ್ತಿದ್ರೆ ಬಿಸಿದೊಂದು ರೊಟ್ಟಿ ತಿಂದ ಹೋಗ್ರಿ ಅತ್ತಿ ಯಾರ ಅಂತ ಸೆರಗ್ ಹಿಡಿದು ಜಗ ಬಿಡ್ತೀವ ನೀರಿಗೆ ಕಳಿತಿ ಈಗೇನು ಅಲ್ವಾ ಹೊಕ್ಕೆ ನಾನು ತಿಂದೇನು ಬಂದಾಗ ಒಮ್ಮೆಮ್ಮೆ ನಾವು ಅಲ್ಲಿ ತಗೋತಂಗಿ ಹೊಕ್ಕಿರಿ ಹಂಗಾರ ನೋಡ್ರಿ ಅತ್ತಿಯಾರ ನನ್ನ ಸೊಸಿ ಚಾ ಕುಡಿ ಅನ್ಲಿಲ್ಲ ಅಂತ ಸಿಟ್ಟು ಮಾಡ್ಕೋಬೇಡ ಇಲ್ವಾ ಹಂಗೇನು ಇಲ್ಲಿ ತಗೋ ಯಾಕೆ ಇವತ್ತ ಬಂದೇನೆ ನಾನು ನಿಮ್ಮ ಮನೆಗೆ ನಿಮ್ಮ ಮನ್ಯಾಗ ಉಂಡೇನಿಲ್ಲ ಹೊಕ್ಕೇನು ತಗೋ